ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ BIS ಬಗ್ಗೆ. ಸೊ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಸೊ ಇವಾಗ BIS ಸರ್ಟಿಫಿಕೇಟ್ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ಯಾವಾಗ ಬರುತ್ತೆ, ಅಥವಾ ಇದರ ಅವಶ್ಯಕತೆ ನಮಗೇನಿದೆ. ಸೊ ನೀವೇನಾದರೂ ಟಾಯ್ಸಲ್ಲಿ, ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸಲ್ಲಿ ಯಾವುದರಲ್ಲೂ ಚಿಕ್ಕದು ವೈರು, ಕೇಬಲ್ಲು, ಸ್ವಿಚ್ಚು, ಸಾಕೆಟು ಏನಾದರೂ ಇದ್ದರೆ ಕೂಡ ನೀವು BIS ಸರ್ಟಿಫಿಕೇಟ್ ಬೇಕೇ ಬೇಕಾಗತ್ತೆ. ನೀವು ಇಂಪೋರ್ಟ್ ಆದರೂ ಮಾಡಿ, ಎಕ್ಸ್ಪೋರ್ಟ್ ಆದರೂ ಮಾಡಿ, ಬೇರೆ ಯಾವುದೇ ಥರದ ಟಾಯ್ಸ್ಗಳಾಯಿತು, ಲ್ಯಾಪ್ಟಾಪ್ಸ್ ಆಯಿತು, ಅಥವಾ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಆಯಿತು, ಇಂಡಿಯಾದಲ್ಲಾದರೂ ಮಾರಬೇಕಂದ್ರೂ ಕೂಡ ನೀವು ಇದನ್ನು ಸರ್ಟಿಫೈ ಮಾಡ್ಕೊಳ್ಬೇಕಾಗತ್ತೆ. ಸೊ BIS ಸರ್ಟಿಫಿಕೇಟ್ಸಲ್ಲಿ ನಾರ್ಮಲಿ ಇವಾಗ ಬೇರೆ ದೇಶಗಳಲ್ಲಿ ನಡೆಯುತ್ತಾ ಅಂದರೆ ಇಲ್ಲ, ಇದು ನಾರ್ಮಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಇರೋದ್ರಿಂದ ಬೇರೆ ದೇಶಗಳಲ್ಲಿ ಇದರದ್ದೇನು ಅರ್ಥ ಇಲ್ಲ. ಸೊ ಇಲ್ಲಿ ನೀವು ಇಂಪೋರ್ಟ್ ಮಾಡೋ ಇದಕ್ಕೆ BIS ಅವ್ರ ಮೇನ್ ಕೆಲಸ ಏನು, ಇಲ್ಲಿ ಕನ್ಸ್ಯೂಮೇಬಲ್ ಸೇಫ್ಟಿ ಮತ್ತು ಕ್ವಾಲಿಟಿಗಳು ಕರೆಕ್ಟ್ ಆಗಿದೆಯಾ ಇಲ್ವಾ ನೋಡ್ಕೊಳ್ಳೋದು. ಸೊ ಇಲ್ಲಿ ನೀವೇನಾದರೂ ಗೂಡ್ಸ್ಗಳನ್ನ ಇಂಡಿಯನ್ ಮಾರ್ಕೆಟಿಗೆ ಇಂಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ದಯಮಾಡಿ ಈ ರೂಲ್ಸ್ಗಳನ್ನ ಫಾಲೋ ಮಾಡ್ಕೋಬೇಕು. ಅದರಲ್ಲೂ ಕೂಡ ಬೈಯರ್ಸ್ ಏನಾದರೂ ಈ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಥವಾ ನೀವೇನಾದರೂ ತರಿಸ್ಕೊಳ್ತಾ ಇದ್ದೀರಾ, ಈ ಸೇಫ್ಟಿ ಮತ್ತು ಗೂಡ್ಸ್ ಕ್ವಾಲಿಟಿನ ಅದನ್ನು ಇನ್ಶ್ಯೂರ್ ಮಾಡುತ್ತೆ. ಸೊ ಇಲ್ಲಿ ಆ್ಯಸ್ ಎ ಇಂಪೋರ್ಟರ್ಸ್ ನೀವೇನು ಮಾಡಬೇಕು, BIS ಇರೋ ಮ್ಯಾನುಫ್ಯಾಕ್ಚರ್ಸ್ಗಳಿಂದ ಮಾತ್ರ ಪರ್ಚೇಸ್ ಮಾಡಬೇಕು, ಇಲ್ಲದೆ ಹೋದರೆ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ ಇರುವಂಥ ವಸ್ತು ಇರ್ಬೋದು, ಟಾಯ್ಸ್ ಇರ್ಬೋದು, ಏನೇ ಇದ್ದರೂ ಕೂಡ BIS ಇಲ್ಲ ಅಂದರೆ ಅವ್ರ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಪ್ಲ್ಯಾನ್ಗಳನ್ನ ಮಾಡಬೇಡಿ. ಮೇನ್ಲಿ ಚೈನಾದಿಂದ ಯಾವಾಗಾದರೂ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಳ್ಬೇಕು, ತುಂಬ ಒಳ್ಳೆ ಪ್ರೈಸಲ್ಲಿದೆ, ಅಲಿಬಾಬಾದಿಂದ ಆರ್ಡರ್ ಮಾಡ್ತೇನೆ ಮಾಡಿ, ಬಟ್ ಆದರೆ BIS ಇದೆ ಇಲ್ಲವೋ ಚೆಕ್ ಮಾಡ್ಕೊಳ್ಳಿ. BIS ಲೇಬಲ್ ಇರುವಂಥ ಪ್ರಾಡಕ್ಟ್ಸ್ಗಳನ್ನ ಮಾತ್ರ ಇಂಪೋರ್ಟ್ ಮಾಡ್ಕೊಳ್ಳಿ, ಇಲ್ಲದೆ ಹೋದರೆ ಇಂಪೋರ್ಟ್ ಆಗಕ್ಕೆ ಬಿಡಲ್ಲ. ಕೆಲವೊಂದು ಸಾರಿ ಏನೋ ತಪ್ಪಾಗಿ ಪ್ರಾಡಕ್ಟ್ಗಳು ಇಂಡಿಯನ್ ಮಾರ್ಕೆಟಲ್ಲಿ ಬರ್ಬೋದು, ಬಟ್ ಆದರೆ ಪ್ರತಿ ಸರಿ ಬರಲ್ಲ. ಕೆಲವೊಂದು ಸರಿ ಸಿಕ್ಕಾಕೊಂಡಾಗ ನಿಮ್ಮ ಪ್ರಾಡಕ್ಟ್ಸ್ಗಳು ಅಲ್ಲಿ ಲಾಕ್ ಆಗುತ್ತೆ. ಓಕೆ, ಸೊ ಎಕ್ಸ್ಪೋರ್ಟ್ ಮಾಡುವಾಗ ನಿಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನೀವು ಎಕ್ಸ್ಪೋರ್ಟ್ ಮಾಡಬೇಕು. ಇಟ್ಸ್ ಅ ಮ್ಯಾಂಡೇಟರಿ ಕಂಪ್ಲೈನ್ಸಸ್. ಅದರ ಜೊತೆಗೆ ನೀವು ಇಂಡಿಯಾದಲ್ಲಿ ಲೋಕಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಟ್ರೇಡ್ ಮಾಡೋದಿದ್ರು ಕೂಡ BIS ಬೇಕಾಗತ್ತೆ. ಸೊ ಮೇನ್ ಆಗಿ BIS ಬೇಕಾಗೋದು ಯಾವುದು, ಕಂಪಲ್ಸರಿಯಾಗಿ ಬೇಕಾಗೋದು ಎಲೆಕ್ಟ್ರಿಕಲ್ ಮತ್ತು IT ಪ್ರಾಡಕ್ಟ್ಸ್ಗೆ ಮೊಬೈಲ್ ಫೋನ್ಸ್ ಇರ್ಬೋದು, ಚಾರ್ಜರ್ಸ್ ಇರ್ಬೋದು, ಸ್ವಿಚ್ ಬೋರ್ಡ್ಸ್ ಇರ್ಬೋದು, ಲ್ಯಾಪ್ಟಾಪ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಅಪ್ಲಿಕೇಬಲ್ ಇದೆ. ಅದರ ಜೊತೆಗೆ ಕ್ವಾಲಿಟಿ ಚೆಕ್ಸ್ ಮತ್ತು ಬೇರೆ ಪ್ರಾಡಕ್ಟ್ಸ್ಗಳಿಗಾದರೆ ಟಾಯ್ಸ್ ಇರ್ಬೋದು, ಅಪ್ಲಯನ್ಸಸ್ ಇರ್ಬೋದು, ಸೋಲಾರ್ ಪ್ಯಾನಲ್ಸ್ಗಳಿರ್ಬೋದು, ಬ್ಯಾಟ್ರೀಸ್ಗಳಿರ್ಬೋದು, ಇವಕ್ಕೆಲ್ಲದಕ್ಕೂ ಬೇಕಾಗತ್ತೆ. ಸೊ ಇದರಲ್ಲೂ ಕೂಡ ಡೊಮೆಸ್ಟಿಕಲ್ಲಿ ಕನ್ಸ್ಯೂಮೇಬಲ್ ಗೂಡ್ಸು, ಕೆಮಿಕಲ್ಸು, ಸ್ಟೀಲು, ಸಿಮೆಂಟು ಇವಕ್ಕೆಲ್ಲ ಬೇಕಾಗತ್ತೆ. ಸೊ ಇಂಪಾರ್ಟೆಂಟಾಗಿ ನಿಮಗೆ ಮೇನ್ ಆಗಿರೋದು ಈ ಪ್ರಾಡಕ್ಟ್ಸ್ಗಳಿಗೆ ಮಿಸ್ ಮಾಡೋ ಹಾಗೆ ಇಲ್ಲ. ಸೊ ಯಾವುದೇ ಪ್ರಾಡಕ್ಟ್ಸ್ನ ನೀವು ಎಕ್ಸ್ಪೋರ್ಟ್ ಮಾಡಿ ಅಥವಾ ಇಂಪೋರ್ಟ್ ಮಾಡಿ, ಸೊ ಮೇನ್ಲಿ ಇದನ್ನು ಏನಾದರೂ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದರೆ BIS ಇದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾರು ಅಪ್ಲೈ ಮಾಡ್ಬೋದು, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ, LLP, ಪಾರ್ಟ್ನರ್ಶಿಪ್, ಪ್ರೊಪ್ರೈಟರ್ಶಿಪ್, ಪ್ರತಿಯೊಬ್ಬರು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಮೇನ್ ಆಗಿ ನೀವು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡ್ತಾ ಇದ್ದರೆ ಯಾವುದೇ ಥರದ ಸಮಸ್ಯೆಗಳು ಆಗಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಬರೋದು, ನಿಮಗೆ ಈ ಪ್ರಾಡಕ್ಟ್ಸ್ಗಳನ್ನ ಇಲ್ಲಿ ಸರ್ಟಿಫಿಕೇಟ್ ಬೇಕು ಅಂದರೆ BIS ಅಪ್ರೂವ್ಡ್ ಲ್ಯಾಬ್ಸ್ ಏನಿದೆ ಅವರಿಗೆ ನಿಮ್ಮ ಮೆಟೀರಿಯಲ್ಗಳನ್ನ ಕಳಿಸಿ, ಸ್ಯಾಂಪಲ್ಗಳನ್ನ ಕಳಿಸಿ, ಅವರು ಅಪ್ರೂವ್ ಮಾಡ್ತಾರೆ, ಚೆಕ್ ಮಾಡ್ತಾರೆ, ಕ್ವಾಲಿಟಿ ಎಲ್ಲ ಸರಿಯಾಗಿತ್ತು, ರಿಪೋರ್ಟ್ ಬಂದಿದೆ, ಅದನ್ನು ತೊಗೊಂಡೋಗಿ BISಗೆ ಕೊಟ್ಟರೆ ಅವರು ಅಪ್ರೂವ್ ಮಾಡಿ ಈ ಸರ್ಟಿಫಿಕೇಟ್ನ ಆ್ಯಸ್ ಅ ಅಥೆಂಟಿಕೇಟೆಡ್ ಇಟ್ಕೊಂಡು ಅವರು ಅದನ್ನು ಮುಂದೆ ಇನ್ಶ್ಯೂರ್ ಮಾಡ್ತಾರೆ. ಸೊ ಇಲ್ಲಿ ಕ್ಲಿಯರ್ ಕ್ವಾಲಿಟಿ ಸಿಸ್ಟಮ್ಸ್ ಏನು, iOS 9001 ಇತ್ತು ಅಂದರೆ ನಾರ್ಮಲಿ ಕ್ಲಿಯರ್ ಸ್ಟ್ಯಾಂಡರ್ಡ್ ಸಿಸ್ಟಮ್ನ ಅವ್ರು ಫಾಲೋ ಮಾಡ್ತಾರೆ. ಸೊ BIS ಅಲ್ಲಿ ನೀವು ಮಾಡಬೇಕಾಗಿರೋದು ಏನು, ಸೊ ಆ್ಯಸ್ ಪರ್ ಲಾ ಇಲ್ಲಿ ನೀವು ಒಂದು ವೇಳೆ ಇಲ್ಲ, ಜಸ್ಟ್ ಇನ್ ಕೇಸ್ ಒಂದು ಫೈನ್ಸ್ಗಳನ್ನ ಮಿಸ್ ಮಾಡ್ಬೋದು. ಯಾಕೆಂದರೆ ಒಬ್ವಿಯಸ್ಲಿ ನೀವು ಆ ಸರ್ಟಿಫಿಕೇಟ್ ಇತ್ತು ಅಂದರೆ ನಿಮ್ಗೆ ಯಾರು ಫೈನು ಹಾಕಲ್ಲ, ನಿಮಗೆ ಕಸ್ಟಮ್ ಕಡೆಯಿಂದ ತೊಂದರೆಗಳೂ ಆಗಲ್ಲ. ಇಲ್ಲ ಅಂದರೆ ಏನಾಗುತ್ತೆ, ಇವಾಗ ನಾನು ಚೈನಾದಿಂದ ನೋಡಿದೆ ಯಾವುದೋ ಒಂದು ಪ್ರಾಡಕ್ಟ್ನ ಇಂಪೋರ್ಟ್ ಮಾಡ್ಕೊಳಕ್ಕೆ ಹೋಗ್ತಾನೆ, ಆವಾಗ ನನಗೆ ಸಮಸ್ಯೆ ಆಗೋದೇನು, ಅವ್ರ ಹತ್ರ BIS ಇಲ್ಲ, ಪ್ರಾಡಕ್ಟ್ ಆಲ್ರೆಡಿ ಕಸ್ಟಮ್ಸಿಗೆ ಬಂದಿದೆ, ಕಂಟೈನರ್ ಬಂದು ನಿಂತ್ಕೊಂಡಿದೆ, ಅದಾದಮೇಲೆ ನಂಗೆ ಗೊತ್ತಾಗುತ್ತೆ BIS ಮ್ಯಾಂಡೇಟರಿ ಡಾಕ್ಯುಮೆಂಟ್ ಇದೆ ಅಂತ. ಸೊ ಆವಾಗ ನನಗೆ ಫೈನು ಕೊಡಬೇಕು, ಡಿಲೇನೂ ಆಗುತ್ತೆ, ಆ ಪ್ರಾಡಕ್ಟ್ಗಳನ್ನ ಕಸ್ಟಡಿಯಲ್ಲಿ ಹೋಲ್ಡ್ ಮಾಡ್ತಾರೆ, ಅದು ನನಗೆ ಸಿಗೋಷ್ಟರಲ್ಲಿ ಆಲ್ಮೋಸ್ಟ್ ಆ ಪ್ರಾಫಿಟ್ಗಳೆಲ್ಲ ವಾಶ್ ಆಗಿರುತ್ತೆ. ಅದ್ರ ಜೊತೆಗೆ ಮೇ ಬಿ ಹೈ ಪಾಸಿಬಿಲಿಟಿ ನನ್ನ ಹಾಕಿರೋ ಪ್ರಿನ್ಸಿಪಲ್ ದುಡ್ಡು ಕೂಡ ಹಾಳಾಗಿ ಹೋಗಿರುತ್ತೆ. ಸೊ ಅದಕ್ಕೆ ನೀವು ಪ್ರಾಪರಾಗಿ ಅರ್ಥ ಮಾಡಿಕೊಂಡು ನಿಮ್ಗೆ ಯಾವ ಸರ್ಟಿಫಿಕೇಷನ್ಸು ಯಾವಾಗ ಯಾವ ಪ್ರಾಡಕ್ಟ್ಗೆ ಬೇಕಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿ. ಸೊ ಅದರಲ್ಲೂ ಕೂಡ ನೀವೇನಾದರೂ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡೋದಾದರೆ ಅಥವಾ ನೀವು ಇಂಡಿಯನ್ ಗೌರ್ಮೆಂಟ್ ಟೆಂಡರ್ಸ್ಗಳಲ್ಲಿ ಸ್ವಿಚ್ ಬೋರ್ಡ್ಸು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು ಏನೋ ತೊಗೊಂಡ್ರೆ ಕೂಡ ನಿಮ್ಮ ಸರ್ಟಿಫಿಕೇಟ್ಗಳು BIS ಸೆಂಟ್ರಲ್ಲಿ ಬರಬೇಕಾಗತ್ತೆ. ನೀವು ಆರಾಮಾಗಿ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಸೇಲ್ ಮಾಡ್ಬೋದು. ಸೊ ISI ಥರ BIS ಮಾರ್ಕ್ ಕೂಡ ಒಂದು ಟ್ರಸ್ಟೆಡ್ ಮಾರ್ಕು. ಸೊ ಎಲ್ಲೇ ಕೂಡ ನೀವು ಏನಾದರೂ ಪ್ರಾಡಕ್ಟ್ಗಳನ್ನ ನಿಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದರೆ BIS ಸರ್ಟಿಫೈಡ್ ಇತ್ತು ಅಂದರೆ ಆರಾಮಾಗಿ ಕೊಡಿ, ಏನೂ ಸಮಸ್ಯೆಗಳು ಬರಲ್ಲ. ಸೊ ನಾರ್ಮಲಿ ಏನು ಅಂತಂದರೆ BIS ಮಾಡೋ ರೀಸನ್ ಏನಂತಂದರೆ, ಇವಾಗ ಪ್ಲಾಸ್ಟಿಕ್ ಅಡುಗೆ ಸಾಮಾನುಗಳು ಏನಾಗುತ್ತೆ, ಹುಡುಗರು ಬಾಯಲ್ಲಿ ಹಾಕ್ಕೊಳ್ತಾರೆ, ಕಡಿತಾರೆ, ಅದು ಮುರ್ಕೊಂಡು ಬಾಯಲ್ಲಿ ಹೋಗ್ಬಿಡ್ತು, ಗಂಟಲಲ್ಲಿ ಸಿಕ್ಕಾಕೊಂತು ಅಂದರೆ ಸಮಸ್ಯೆಗಳಾಗತ್ತೆ.
ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಈ ಥರದ್ದು ಎಲ್ಲ ಕ್ವಾಲಿಟೀಸ್ಗಳನ್ನ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಇದೆಯಲ್ಲೋ ನೋಡಿಕೊಂಡು ಅದನ್ನು ಮಾರ್ಕೆಟಿಗೆ ಬಿಡ್ತಾರೆ. ಸೊ BIS ಸರ್ಟಿಫೈಡ್ ಇರೋ ಟಾಯ್ಸ್ಗಳನ್ನ ಕೊಡಿಸಿ ನಿಮ್ಮ ಮಕ್ಕಳು ಆರಾಮಾಗಿರ್ತಾರೆ. BIS ಇಲ್ಲ, ಲೋಕಲಲ್ಲಿ ಯಾವುದೋ ಥರದ್ದು ಸ್ವಲ್ಪ ಚೀಪಾಗಿ ಮಾಡಿರೋದು ಈ ಜಾತ್ರೆಗಳಲ್ಲೆಲ್ಲ ಸಿಗುತ್ತೆ, ಆ ಥರದನ್ನು ತೊಗೊಂಬಂದು ಏನಾದರೂ ಕೊಟ್ಟರೆ ಸ್ವಲ್ಪ ಸಮಸ್ಯೆಗಳೆಲ್ಲ ಆಗುತ್ತೆ. ಓಕೆ, ಸೊ ಇಲ್ಲಿ ಒಂದು ನಿಮ್ಮ ಕಾನ್ಫಿಡೆನ್ಸ್ ಕೂಡ ಇರುತ್ತೆ, ಯಾಕೆಂದರೆ BIS ಸರ್ಟಿಫೈಡ್ ಇರೋದ್ರಿಂದ ಸ್ವಲ್ಪ ಜನ ಪ್ರೀಮಿಯಂ ದುಡ್ಡು ಕೊಡ್ತಾರೆ, ಪ್ಲಸ್ ಆ ಮೆಟೀರಿಯಲ್ ಮಾರಾಟ ಆಗೋದು ಕೂಡ ಸ್ವಲ್ಪ ಬೇರೆ ಜಾಗದಲ್ಲಿ ಆಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗುತ್ತೆ, ಒಂದು ಫಾರ್ಮ್ I, ಅದಾದಮೇಲೆ ನಿಮ್ಮ ಫ್ಯಾಕ್ಟ್ರಿ ಇನ್ಫಾರ್ಮೇಷನು, ಅಡ್ರೆಸ್ ಪ್ರೂಫು, ಡ್ರಾಯಿಂಗು, ಸ್ಪೆಸಿಫಿಕೇಷನು, ಇಂಡಿಯನ್ ಸ್ಟ್ಯಾಂಡರ್ಡ್ ನಂಬರು, ಆಮೇಲೆ ಅಪ್ರೂವ್ಡ್ ಯಾವ ಲ್ಯಾಬಿಂದ ಅಪ್ರೂವ್ ಆಗಿದೆ ಅಲ್ಲಿಂದ ಟೆಸ್ಟ್ ಸರ್ಟಿಫಿಕೇಟು, ಮತ್ತು ಕ್ವಾಲಿಟಿ ಮ್ಯಾನ್ಯುವಲ್ ಏನಿದೆ, ಪ್ರೊಸೀಜರ್ಸ್ ಏನು, ಪೇಪರ್ ವರ್ಕ್ ಏನು ಕೊಡ್ತಾ ಇದ್ದೀರಾ, ವಾರ್ನಿಂಗ್ಸ್ ಏನೇನು ಕೊಡ್ತಾ ಇದ್ದೀರಾ ಅದೆಲ್ಲ ಚೆಕ್ ಮಾಡ್ತಾರೆ. ಅಥರೈಸೇಷನ್ ಲೆಟರ್ ಇದೆ. ಜಸ್ಟ್ ಇನ್ ಕೇಸ್ ಈಗ ನೀವು ಈ ವಿಡಿಯೋ ಇಲ್ಲಿಂದ ಇಂಡಿಯಾದಿಂದ ನೋಡ್ತಾ ಇದ್ದರೆ ಸಮಸ್ಯೆ ಇಲ್ಲ, ಆದರೆ ನೀವು ಬಾಯರ್ ಕಡೆಯಿಂದ ಏನಾದರೂ ಮಾಡಿಸ್ತಾ ಇದ್ದರೆ ಪವರ್ ಆಫ್ ಅಟರ್ನಿ ಇಸ್ಕೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ನಮಗೆ ಹೇಳಿ ನಾವು ಅಪ್ಲೈ ಮಾಡಿಸಿ ಕೊಡ್ತೇವೆ. ಸೊ ಪ್ರೊಸೀಜರ್ ಏನು, ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು, ಫೀಸ್ಗಳನ್ನ ಫಿಲ್ ಮಾಡಬೇಕು, ಅದಾದಮೇಲೆ BIS ಪೇಪರ್ಸ್ ಎಲ್ಲ ಚೆಕ್ ಮಾಡಿದ ಮೇಲೆ ಟೆಸ್ಟ್ ಏನು ಮಾಡಿಸಿರ್ತವೆ ಆ ರಿಪೋರ್ಟ್ಗಳನ್ನ ಇವ್ರಿಗೆ ಅಟ್ಯಾಚ್ ಮಾಡಬೇಕು. ಅವ್ರು ಇನ್ಸ್ಪೆಕ್ಷನ್ ಮಾಡ್ತಾರೆ, ವಿಸಿಟ್ ಮಾಡ್ತಾರೆ, ಸೈಟು ಮತ್ತು ಕ್ವಾಲಿಟಿ ಎರಡನ್ನೂ ಚೆಕ್ ಮಾಡ್ತಾರೆ. ಇಂಡಿಯಾದಲ್ಲಿದ್ದರೆ, ಚೈನಾದಲ್ಲಿದ್ದರೆ ನಾರ್ಮಲಿ ಅವರು ಪವರ್ ಆಫ್ ಅಟರ್ನಿನೇ ಲಯಬಿಲಿಟಿಯಾಗಿ ಇಟ್ಕೊಂಡು ನಿಮ್ಮ ಮೇಲೆ ಎಲ್ಲ ರೆಸ್ಪಾನ್ಸಿಬಿಲಿಟಿಗಳನ್ನ ಹಾಕ್ತಾರೆ. ಸೊ ಎಲ್ಲ ಗೂಡ್ಸು ಓಕೆ ಆಯಿತು ಅಂದರೆ ನಿಮಗೆ BIS ಲೈಸೆನ್ಸ್ ನಂಬರ್ ಕೊಡ್ತಾರೆ. ಆ ಲೈಸೆನ್ಸ್ ನಂಬರನ್ನ ನೀವು ಎಲ್ಲ ಪ್ಯಾಕೇಜ್ಗಳ ಮೇಲೆ ಮೆನ್ಷನ್ ಮಾಡಬೇಕು. ಸೊ ಲೈಸೆನ್ಸ್ಗಳು 1 ರಿಂದ 2 ವರ್ಷಕ್ಕೆ ಸಿಗುತ್ತೆ, ಅದನ್ನು ಎಕ್ಸ್ಪೈರ್ ಆಗೋ ಮುಂಚೆನೇ ದಯಮಾಡಿ ರಿನ್ಯೂ ಮಾಡ್ಕೊಳ್ಳಿ, ಇಲ್ಲದೆ ಹೋದರೆ ಮತ್ತೆ ರೀಸೈಕಲ್ ಎಲ್ಲ ಪ್ರೊಸೆಸ್ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಇಲ್ಲಿ ಚೆಕ್ಸ್ಗಳು, ವಿಸಿಟ್ಗಳು, ಅಥವಾ ಇವಾಗ ಇಂಪೋರ್ಟ್ ಮಾಡುವಾಗ ಯಾವುದೋ ಪ್ರಾಡಕ್ಟ್ಗಳನ್ನ ಇಂಪೋರ್ಟ್ ಮಾಡಿದಾಗ ಅದನ್ನು ಕೂಡ BIS ಸ್ಟ್ಯಾಂಡರ್ಡ್ಸಲ್ಲಿ ಚೆಕ್ ಆಗಿದೆಯೋ ಇಲ್ವೋ ನೋಡಿಕೊಂಡು ಅಲ್ಲೇ ಲ್ಯಾಬ್ ರಿಪೋರ್ಟ್ ಇತ್ತು ಒಳ್ಳೆಯದು, ಇಲ್ಲ ಅಂದರೆ ಕೆಲವೊಂದು ಸರಿ BIS ಸರ್ಟಿಫಿಕೇಟ್ಗಳು ಎಕ್ಸ್ಪೈರ್ ಆಗಿರುತ್ತೆ, ಅದನ್ನು ನಾವು ಲಕ್ಷ ಕೊಟ್ಟಿರಲ್ಲ, ಅಥವಾ ಕೆಲವೊಂದು ಸರಿ ಏನಾಗುತ್ತೆ ಈ ಚೈನಾದಿಂದ ಸರ್ಟಿಫಿಕೇಟ್ ಯಾವಾಗೂ ಮಾಡಿಸ್ಕೊಂಡಿರ್ತಾರೆ, ಬಟ್ ಅದ್ರ ವ್ಯಾಲಿಡಿಟಿ ಮುಗಿದೋಗಿರುತ್ತೆ, ಅವ್ರು ರಿನ್ಯೂ ಮಾಡಿಲ್ಲ ಅಂದರೂ ಕೂಡ ಆ ಸಮಸ್ಯೆಗಳು ನಾಳೆ ನಮಗೆ ಬರುತ್ತೆ. ಸೊ ಅದಕ್ಕೆ ನೀವು ಯಾವಾಗಲೂ ಕೂಡ ಡಾಕ್ಯುಮೆಂಟೇಷನ್ಗಳನ್ನ ವೆರಿಫೈ ಮಾಡ್ಕೊಂಡು ಮೇಲೇ ನೀವು ಚೈನಾ ಕಂಟ್ರಿಗಳಲ್ಲಿ ಚೈನಾ ಕಂಪನಿಗಳಿಗೆ ದುಡ್ಡನ್ನ ಕಳಿಸಿ, ಇಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಇಲ್ಲ ನಮ್ಮ ಥರ ಕನ್ಸಲ್ಟೆಂಟ್ಸ್ ಇದ್ದಾರೆ, ದಯಮಾಡಿ ನಮ್ಮನ್ನು ಕೇಳಿ ಅರ್ಥ ಮಾಡ್ಕೊಳ್ಳಿ, ಫುಲ್ ಪ್ರೊಸೀಜರ್ಸ್ ಹೇಳ್ತೇವೆ, ಅದಾದಮೇಲೆ ಮುಂದೆ ಪ್ರೊಸೀಡ್ ಮಾಡಿ. ಸೊ ಇಲ್ಲಿ ಯಾವ್ಯಾವ ಸ್ಕೀಮ್ಸ್ ಅಂಡರ್ ಏನೇನು ಬರುತ್ತೆ, ಯಾವ್ಯಾವ ಥರ ಹ್ಯಾಂಡಲ್ ಮಾಡಬೇಕು, ಪೇಪರ್ ವರ್ಕ್ಸ್ ಏನಿರುತ್ತೆ, ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿಗೆ ನಾವು ಏನೇ ಸಮಸ್ಯೆಗಳಿದ್ದರೂ ಹೆಲ್ಪ್ ಮಾಡ್ತೇವೆ. ಸೊ ಕಾಮನಾಗಿ ಕೇಳೋ ಕ್ವೆಶನ್ಸ್ ಏನು, ಸರ್ ಎಷ್ಟು ದಿನ ಬೇಕಾಗ್ಬೋದು, 4 ರಿಂದ 6 ವಾರ ಬೇಕಾಗುತ್ತೆ, ಬಟ್ ಆದರೆ ಟೆಸ್ಟ್ ರಿಪೋರ್ಟು ಮತ್ತು ಡಾಕ್ಯುಮೆಂಟೇಷನ್ಸು ಎಲ್ಲವೂ ಕರೆಕ್ಟಾಗಿದ್ದರೆ ಮಾತ್ರ, ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ತಡೆ ಆಗುತ್ತೆ. ಸೊ ನಾರ್ಮಲಿ ಇವಾಗ ಯೋಚನೆ ಮಾಡಿ, ನಿಮಗೆ ಸಿಗೋ ಕಂಟೈನರು ನಾರ್ಮಲಿ 7 ರಿಂದ 14 ದಿನದವರೆಗೂ ಫ್ರೀಯಾಗಿ ಸಿಗುತ್ತೆ ಚೈನಾದಿಂದ ಬರುವಾಗ. ಸೊ ಚೈನಾದಿಂದ ಮೆಟೀರಿಯಲ್ ಆಲ್ರೆಡಿ ಬಂದಿದೆ, ಇಲ್ಲಿ ನಿಮಗೆ ಸರ್ಟಿಫಿಕೇಟ್ ಇಶ್ಯೂ ಆಗೋಕ್ಕೇ ನಿಮಗೆ 4 ರಿಂದ 6 ವಾರ ಬೇಕು. ಅಷ್ಟರವರೆಗೂ ನೀವೇನಾದರೂ ಕಂಟೈನರ್ ಹೋಲ್ಡ್ ಮಾಡಿದರೆ ಡ್ಯಾಮೇಜ್ ಚಾರ್ಜಸ್ ಕೂಡ ನೀವು ಕೊಡಬೇಕಾಗತ್ತೆ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ದಯಮಾಡಿ ಆ ಥರದ ಯಾವುದೇ ಇಶ್ಯೂಗಳನ್ನ ತರ್ಕೋಬೇಡಿ, ಏನೇ ಇದ್ದರೂ ಕೂಡ ದಯಮಾಡಿ ಕೇಳಿ ಮಾತಾಡಿಕೊಂಡು ಕೆಲಸಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಸೊ ಇದನ್ನು ಇಲ್ಲದೇ ನಾನು ಮಾರ್ಬೋದಾ, ಮಾರೋಕ್ಕಾದರೆ ಮಾರ್ಬೋದು, ಬಟ್ ಕೆಲವೊಂದು ಸಾರಿ ಸಮಸ್ಯೆಗಳಾಯಿತು ಅಂದರೆ ಇಲ್ಲಿ ನಾರ್ಮಲಿ ನಿಮಗೆ ಇಶ್ಯೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಮೇನಾಗಿ ಫೈನ್ ಇರುತ್ತೆ, ಪ್ರಾಡಕ್ಟ್ನ ಸೀಸ್ ಮಾಡೋದು, ನಿಮ್ಮ ಬಿಸ್ನೆಸ್ನ ಕ್ಲೋಸ್ ಮಾಡೋದು, ಅಥವಾ ಲೀಗಲ್ ಕೇಸ್ ಫೈಲ್ ಮಾಡೋದು, ಅಥವಾ ನಿಮ್ಮನ್ನು ಜೈಲಿಗೆ ಹಾಕೋದು, ಇವೆಲ್ಲ ಇರುತ್ತೆ. ಸೊ ಅದಕ್ಕೆ ದಯಮಾಡಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದರ ಅಕಾರ್ಡಿಂಗ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ, ಅದರ ಅಕಾರ್ಡಿಂಗ್ಲಿ ನೀವು ಡೀಲ್ಗಳನ್ನ ಮಾಡಿ. ಓಕೆ, ಸೊ ಇದರಲ್ಲಿ BIS ಏನಾದರೂ ಹೊರಗಡೆ ನಡೆಯುತ್ತಾ? ಸೊ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂದಾಗ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮಾತ್ರ, ಇಂಡಿಯಾದಲ್ಲಿ ಆ ಸ್ಟ್ಯಾಂಡರ್ಡ್ಗಳು ನಡೆಯುತ್ತೆ. ಇವಾಗ ಬೇರೆ US ಅಲ್ಲಿ ಅಲ್ಲಿ ಇಲ್ಲಿ ಅಂದರೆ ಅವ್ರು ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಬಟ್ ಆದರೆ ಯಾವುದೇ ಥರದ ತಲೆನೋವುಗಳು ನಿಮ್ಮ ಟೆಸ್ಟ್ ರಿಪೋರ್ಟ್ಸ್ ಏನಿದೆ, ಇವತ್ತು ನಾನು ಟೆಸ್ಟ್ ಮಾಡಿಸಿದ್ದೇನೆ, ಅದೇ ಪ್ರಾಡಕ್ಟ್ ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ, ಆ ಲ್ಯಾಬ್ಗಳು ಏನಿದೆ ಅದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಇತ್ತು ಅಂದರೆ ಆ ಲ್ಯಾಬ್ ರಿಪೋರ್ಟ್ಗಳು ಕೂಡ ಕನ್ಸಿಡರ್ ಆಗುತ್ತೆ ಬೇರೆ ಕಂಟ್ರಿಗೆ ಹೋಗುವಾಗ. ಸೊ ಆದರೆ ಇವಾಗ ಒಂದು ವೇಳೆ ನಾನು ಲೋಕಲ್ ಲ್ಯಾಬಿಂದ ಮಾಡಿಸ್ಕೊಂಡಿದ್ದೇನೆ, ಅದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಇಲ್ಲ ಅಂದರೆ ನಿಮಗೆ ಅಲ್ಲಿ ಆ ದೇಶದಲ್ಲಿ ಏನು ಕಂಪ್ಲೈನ್ಸಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದನ್ನು ಅರ್ಥ ಮಾಡಿಕೊಂಡು ಅವ್ರ ಅಕಾರ್ಡಿಂಗ್ಲಿ ನೀವು ಅದನ್ನು ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕು. ಓಕೆ, ಸೊ ಇದನ್ನು ಅರ್ಥ ಮಾಡಿಕೊಂಡು ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾವಿದ್ದೇವೆ. ಯಾವುದೇ ಥರದ ಸಮಸ್ಯೆಗಳಿದ್ದರೂ ಕೂಡ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ಏನಿದೆ ನಾವು ಹೆಲ್ಪ್ ಮಾಡ್ತೇವೆ. ಮುಂದೆ ನೋಡಿಕೊಂಡು ನಿಮ್ಮ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡುವಂಥ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಯಾವುದೇ ಥರದ ಸರ್ಟಿಫಿಕೇಷನ್ ಇರ್ಬೋದು, ಕಂಪ್ಲೈನ್ಸಸ್ ಇರ್ಬೋದು, ಲೀಗ್ಯಾಲಿಟೀಸ್ ಇರ್ಬೋದು, ಪ್ರತಿಯೊಂದರಲ್ಲೂ ನಾವು ಹೆಲ್ಪ್ ಮಾಡ್ತೇವೆ. ಸೊ ಏನೇ ಇದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ, ಕೇಳಿ, ಕೆಲಸ ಮಾಡಿಸ್ಕೊಳ್ಳಿ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಟರ್ನ್ ಆನ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ಗಳು ಬರುತ್ತೆ. ಈ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ಗೊತ್ತಾಗುತ್ತೆ.
ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.